ಸಿಗುತ್ತೆ ಸಕ್ಕರೆ ಎಲ್ಲ ಇದೆ ಈಗ ಮಾರ್ಕೆಟ್ ಸ್ಟಾಕ್ ಇದೆ ಮಾಮೂಲಿ ನೋಡಿ ನೋಡ್ದಂಗ ಹೋಗ್ತಾನಲ್ಲ. ಓ ಹಲೋ ಮಿಸ್ಟರ್ ರಾಮಾಚಾರಿ. ಒಂದ್ 5 ನಿಮಿಷಕ್ಕೆ ಮುಂಚೆ ಬರ್ಬೇಕಾಗಿತ್ತೆ. ಯಾರಾದ್ರೂ ಹೋಗ್ಬಿಟ್ರ? ಇಲ್ಲ, ನಾನು ಗಣೇಶ ಸೇರ್ಕೊಂಡು ಒಂದು ಮಗು ಪ್ರಾಣಾನೇ ಕಾಪಾಡ್ಬಿಟ್ವಿ. ಚೋಡ್ ಸುತ್ಕೊಳ್ಳ ಅಂದ್ರೆ ಸುಳ್ಳ? ಅಲ್ಲ, ಏನಾದ್ರೂ ಮಾಡಿದಿದ್ರೆ ಅದನ್ನ ಗಣೇಶ ಮಾಡಿರ್ತಾನೆ, ಅದ್ರ ಜೊತೆ ಒಂದ್ 80% ಶೇಪ್ ಕೊಟ್ಟು ನೀನು ಸೇರ್ಕೊಂಡ್ಬಿಟ್ಟಿರ್ತೀಯ. ಎಂತ ತಲೆ ಪವರ್ ನಿನಗೆ? 100% ಕರೆಕ್ಟ್. ಏನ್ ಪವರ್ ಇದ್ ಏನ್ ಪ್ರಯೋಜನ? ಯಾಕಯ್ಯ? ಇವತ್ ತಾರೀಖ್ ಎಷ್ಟು? 12. ಎಲ್ಲಿಗೆ ಹೋಗ್ಬೇಕಾಗಿತ್ತು? ಹೌದಲ್ಲ, ನಡಿ ಹೋಗೋಣ. ಏನ್ ಹೋಗೋದು? ಅದಕ್ಕೆ ಅಂತ ಸೇರ್ಸಿಟ್ಟು ದುಡ್ನ ಗಣೇಶ ತಗೊಂಡ್ ರೇಷನ್ ಅಂಗಡಿಗೆ ಬಂದಿದ್ದಾನಲ್ಲ. ಹೌದಾ? ಅದಕ್ಕೆ ಕಣೆಯ ಬ್ಯಾಗ್ ಹಿಡ್ಕೊಂಡ್ ಬಂದ್ಬಿಟ್ಟವನೇ. ಈಗೇನಯ್ಯ ಮಾಡೋದು? ನೀನ್ ಅತಿ ಬುದ್ಧಿ ವಿಭಾಗದ ಕಾಲಂ ನಂಬರ್ 88ನ್ನ ತೆಗಿ. ಏನ್ ಹೇಳುತ್ತೆ ನೋಡೋಣ. ನೋಡ್ತೀನಿ. 88. ಎಸ್ 88 ಇದೆ. ನೋಡಿದ್ಯಾ? ಕನ್ಫ್ಯೂಷನ್, ಏರು ಪೇರು ಅಂತಿದೆ. ಏರು ಪೇರು ಪೇರು. ಓಹೋ, ನಮಸ್ಕಾರ ಯಜಮಾನ್ರಿಗೆ. ನೀವೇ ಅಂಗಡಿ ಕಡೆ ಬಂದ್ಬಿಟ್ಟಿದ್ರಲ್ಲ. ಒಂದ್ ಇಂಪಾರ್ಟೆಂಟ್ ಕೆಲ್ಸ, ಹೌದೌದು. ಅದಕ್ಕೆ ನಾನೇ ಬಂದಿದ್ದು. ಗಣೇಶ ನಿಮ್ ಕೈಗೆ ದುಡ್ಡು ಕೊಟ್ನಲ್ಲ. ಎಷ್ಟು ಕೊಟ್ಟ? ಕೊಟ್ಟಿದ್ದಿಲ್ಲ ಇದೆ. ಕೊಡಿ. ರಾಮಾಚಾರಿ, ಇದ್ರಲ್ಲಿ ಎಷ್ಟಿದೆ ನೋಡು. ಪಟ್ಟಿ ಕೊಟ್ನಾ? ಪಟ್ಟಿನ ಕೊಟ್ಟಿದ್ದಾನೆ. ನೋಡೋದೇನು ಬಂತು ಜೋಬಲ್ಲಿ ನೋಡಿ. ಗಣೇಶ, ನೀನ್ ಪೇಪರ್ ಹಾಕ್ಬೇಡ. ರಾಮಾಚಾರಿ, ಅಕ್ಕಿ ಎಷ್ಟು ಕೊಟ್ರಿ? 50 kg ಬೇಳೆ, 8 kg ಸಕ್ಕರೆ, 10 kg. ತರಕಾರಿ ಎಷ್ಟು ಕೊಟ್ರಿ? ತರಕಾರಿ ನಮ್ಮ ಅಂಗಡಿಯಲ್ಲಿ ಇಲ್ವಲ್ಲ. ತರಕಾರಿ ನಿಮ್ಮ ಅಂಗಡಿಯಲ್ಲಿ ಇಲ್ಲ, ಆದ್ರಿಂದ ಅವ್ನು ಬೇರೆ ಅಂಗಡಿಗೆ ಹೋಗಿ ತರಕಾರಿ ತಂದಿರ್ಬೇಕು. ತರಕಾರಿಗೆ ಎಷ್ಟು ಖರ್ಚಾಗಿರ್ಬೋದು? ನಂಗೆ ಗೊತ್ತಿಲ್ವಲ್ಲ ಸರ್. ನಿಮಗ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮಗ್ ಗೊತ್ತಾ? ಗಣೇಶನ್ ಗೊತ್ತು. ಗಣೇಶನ್ ಗೊತ್ತು, ಬಟ್ ಅವನಿಂದ ಹೇಳಕ್ ಆಗಲ್ಲ. ಪಾಪ ಅವ್ನ್ ಬಾಯಿಲ್ದಿರೋ ಪ್ರಾಣಿ. ಅಕ್ಕಿ ಎಷ್ಟು ಕೊಟ್ರಿ? 50 kg. ಬೇಳೆ 8 kg. ಸಕ್ಕರೆ 10 kg. ತರಕಾರಿ ನಮ್ಮ ಅಂಗಡಿಯಲ್ಲಿ ನಿಮ್ಮ ಅಂಗಡಿಯಲ್ಲಿ ತರಕಾರಿ ಇಲ್ಲ, ಆದ್ರಿಂದ ಗಣೇಶ ಬೇರೆ ಅಂಗಡಿಗೆ ಹೋಗಿ ತರಕಾರಿ ತಂದಿರ್ಬೇಕು. ತರಕಾರಿಗೆ ಎಷ್ಟು ಖರ್ಚಾಗಿರ್ಬೋದು? ಅಯ್ಯೋ, ನಮ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಗಣೇಶನ್ ಬಾಯಿ ಇಲ್ಲ, ಅವನು ಹೇಳಲ್ಲ. ಸರಿ, ಹೇಳಕ್ಕಾಗಲ್ಲ. ಅಕ್ಕಿ ಎಷ್ಟು ಕೊಟ್ರಿ? ಅಲ್ಲೇ ಬರ್ದಿದೆಯಲ್ಲ ಸರ್. ಬರ್ದಿದ್ದೀರಾ? ಎಷ್ಟು ಬರ್ದಿದ್ದೀರಿ? ಎಷ್ಟು ಕೆಜಿ? ಅಲ್ಲೇ ಬರ್ದೀನಿ ಸರ್. ಏನ್ ಬರ್ದಿದ್ದೀರಾ? 8 kg ಬರ್ದಿದ್ದೀರಾ? ಬೇಳೆ ಇರ್ಬೇಕು ನೋಡಿ ಸರ್. ಇಲ್ಲ, ಅಕ್ಕಿ 8 kg, ಸಕ್ಕರೆ 3 kg. ಓಹೋ, ಬೇಳೆ 50 kg. ಅಕ್ಕಿ ಇಲ್ದೆ ಬೇಳೆ ಇಲ್ಲ, ಬೇಳೆ ಇಲ್ದೆ ಅಕ್ಕಿ ಇಲ್ಲ. ಆದ್ರಿಂದ 50 kg ಬೇಳೆ ತಗೊಂಡು ಏನ್ ಮಾಡೋದು? ಗಣೇಶನ್ಗ ಇಲ್ಲ. ಈಗ ತರಕಾರಿ ನಿಮ್ಮ ಅಂಗಡಿಲಿ ಇಲ್ಲ, ಆದ್ರಿಂದ ಗಣೇಶ ಬೇರೆ ಅಂಗಡಿಗೆ ಹೋಗಿ ತರಕಾರಿ ತಂದಿರ್ಬೇಕು. ತರಕಾರಿಗೆ ಎಷ್ಟು ಖರ್ಚಾಗಿರ್ಬೋದು? ಅಯ್ಯೋ, ನಂಗೆ ಗೊತ್ತಾ ಸರ್. ನಿಮಗ್ ಗೊತ್ತಿಲ್ಲ ಅಲ್ಲ? ನಿಮಗ್ ಗೊತ್ತಿಲ್ಲ. ಅಕ್ಕಿ ಎಷ್ಟು ಕೊಟ್ರಿ? ಪದೇ ಪದೇ ಕೇಳಬೇಡಿ ಸಾರ್, ಅಲ್ಲೇ ಇದೆಯಲ್ಲ ಸಾರ್. ಇಲ್ಲೇ ಇದೆಯಲ್ಲ. ಸೊ ಸ್ವಲ್ಪ ನೀವೇ ಚೆಕ್ ಮಾಡ್ಕೊಳ್ಳಿ, ಅಕ್ಕಿ ಎಷ್ಟು, ಬೇಳೆ ಎಷ್ಟು. ಇದು ಗಣೇಶ ನಿಮ್ ಕೈ ದುಡ್ಡು ಕೊಟ್ನಲ್ಲ ಸಾರ್. ನಿಮ್ ಹತ್ರನೇ ಇದೆಯಲ್ಲ, ಇಷ್ಟು ಇಲ್ಲೇ ಇದೆಯಲ್ಲ. ಚೆಕ್ ಮಾಡ್ಕೊಳ್ಳಿ. ಪಾಪ ಅವ್ರನ್ನ ಯಾಕೆ ನಾವು ಕನ್ಫ್ಯೂಸ್ ಮಾಡೋದು? ಅವರೇ ಚೆಕ್ ಮಾಡ್ಕೊಳ್ಳಿ. ನಿಮ್ ಹತ್ರ ಈ ಕ್ಯಾಲ್ಕುಲೇಟರ್ ಇಲ್ವಾ? ಇಲ್ಲ ಸರ್, ತರಿಸ್ಬೇಕು. ಪಾಪ ನಿಮ್ಗಿರೋಂತ ಸಹನೆ ಯಾರಿಗೂ ಇಲ್ಲ ನೋಡಿ. ಈ ಕಾರ್ಪೊರೇಷನ್ ಅವ್ರ ಹತ್ರ ಹೇಳಿ ಈ ಚರಂಡಿಗೆ ಒಂದು ಕಲ್ಲು ಹಾಕಿಸ್ತಾರೆ. ನಾವೇನೋ ಪರವಾಗಿಲ್ಲ, ಜಂಪ್ ಮಾಡಿ ಹೋಗ್ತೀವಿ. ಜಂಪ್ ಏನೋ ಹಾರಿ ಹಾರಿ ರೂಢಿ ಇದೆ. ನಿಮ್ಮಂತ ವಯಸ್ಸಾದವ್ರು ಒಂದ್ಸಲ ಜಾರಿದ್ರೆ ಅದೇ ಕೊನೆ. ನಿಮ್ ಹೇಳ್ತಾ ಇದೀವಿ. ಕಳಿಸ್ಕೊಡ್ತೀನಿ. ಬರ್ಬೇಡಿ. ಎಲ್ಲ ಇಲ್ಲೇ ಇದೆ. ಗಣೇಶನ್ ಕೈ ಕೊಟ್ಟು ಕಳಿಸ್ಕೊಟ್ಬಿಡಿ. ಬನ್ನಿ, ನಮ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಹೊಟ್ಟಿ ಇಲ್ಲಿದೆ, ಇಲ್ಲಿದೆ. ರೇಷನ್ ಕಳಿಸ್ಬೇಕು. ದುಡ್ಡು ಇಲ್ಲಿದೆ. ನಾನೇನಷ್ಟು ದಡ್ಡನಾ?